ನಮಸ್ತೆ ಕರ್ನಾಟಕ. ಇತ್ತೀಚಿನ ಈ ಒಂದು ಮಕ್ಕಳಲ್ಲಿರುವಂಥ ಸೋಷಿಯಲ್ ಮೀಡಿಯಾ ಚಟ ಇರ್ಬೋದು, ಅಥವಾ ಆನ್ಲೈನ್ ಗೇಮಿಂಗ್ ಚಟ ಇರ್ಬೋದು, ಅಥವಾ ಫೋನ್ನ ಈ ಒಂದು ಅಡಿಕ್ಷನ್ ಇರ್ಬೋದು, ನಮ್ಮ ಸೊಸೈಟಿಗೆ ಒಂದು ದೊಡ್ಡ ಪಿಡುಗು. ಅದರಲ್ಲೂ ಇತ್ತೀಚಿನ ತಂದೆ ತಾಯಿಗಳಲ್ಲಿ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಈ ಮಕ್ಕಳಲ್ಲಿರುವಂಥ ಮೊಬೈಲ್ ಚಟ, ಅಂದರೆ ಮೊಬೈಲ್ ಅಡಿಕ್ಷನ್. ಸಣ್ಣವರಿರಬೇಕಾದ್ರೆ ಅದೇ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಫೋನ್ ತೋರಿಸಿ ಊಟ ಮಾಡಿಸ್ತಾ ಇದ್ರು. ಬಟ್ ಅವರೇ ಅದೇ ಮಕ್ಕಳು ದೊಡ್ಡದಾಗಿ ಆ ಮೊಬೈಲನ್ನು ಬಿಟ್ಟು ಇರದಿರುವಂಥ ಸಿಚುವೇಶನ್, ಅಂದರೆ ಅಡಿಕ್ಷನ್ಗೆ ಒಳಗಾದಾಗ ಈಗ ತಂದೆ ತಾಯಿಗಳು ತಲೆಯನ್ನು ಚಚ್ಕೊಂಡಿದ್ದಾರೆ. ಈಗಿನ ಮಕ್ಕಳು ಸರಿಯಾಗಿ ಸ್ಕೂಲ್ ಮೆಟ್ಲು ಹತ್ತಿರೋದಿಲ್ಲ, ಅದರ ನಡುವೆ ಸ್ನ್ಯಾಪ್ಚಾಟ್ ಅಂತೆ, ಇನ್ಸ್ಟಾಗ್ರಾಮ್ ಅಂತೆ, ಫೇಸ್ಬುಕ್ ಅಂತೆ ಈ ಥರದ ಕೂಪದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಸಮಸ್ಯೆಗಳಿಗೆ ಕಡಿವಾಣ ಹಾಕೋಕ್ಕೆ ಕೇಂದ್ರ ಸರ್ಕಾರ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದೆ, ಒಂದು ಹೊಸ ರೂಲ್ಸನ್ನು ತರ್ತಾ ಇದೆ. ಹೌದು ಸ್ನೇಹಿತರೆ, ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಇಂಥ ರೂಲ್ಸ್ ಇದೆ. ಅದರಲ್ಲೂ ಹೆಚ್ಚಿನ ದೇಶಗಳಲ್ಲಿ ಸಣ್ಣ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನೇ ಇದೆ. ಈವನ್ ದೊಡ್ಡವರಿಗೂ ಕೂಡ ಬ್ಯಾನ್ ಇರೋದನ್ನು ನಾವು ನೋಡಿದ್ದೇವೆ. ಅಂಥದ್ರಲ್ಲಿ ನಮ್ಮ ದೇಶದಲ್ಲಿ ಇಂಥ ಒಂದು ರೂಲ್ಸನ್ನು ತರ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ. ನಿಜವಾಗ್ಲೂ ನಾವು ಇದನ್ನೆಲ್ಲರೂ ಕೂಡ ಬೆಂಬಲಿಸಲೇಬೇಕು. ಓಕೆ, ಏನಪ್ಪ ಈ ಹೊಸ ರೂಲ್ಸ್ ಅಂತ ನೋಡೋದಾದ್ರೆ, ಇನ್ಮುಂದೆ 18 ವರ್ಷದ ಕೆಳಗಿನ ಮಕ್ಕಳು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಕೌಂಟನ್ನು ಓಪನ್ ಮಾಡ್ತಾರೆ ಅಥವಾ ಸೈನ್ ಇನ್ ಆಗ್ತಾರೆ ಅಂತಿದ್ದಾಗ ಅಲ್ಲಿ ಪೇರೆಂಟ್ ಕನ್ಸೆಂಟ್, ಅಂದರೆ ಪೋಷಕರ ಅನುಮತಿ ಕಡ್ಡಾಯವಾಗಿರುತ್ತೆ. ಹೊಸ ಡೇಟಾ ಪ್ರೊಟೆಕ್ಷನ್ ಕಾಯ್ದೆ ಇದನ್ನು ಜಾರಿ ಮಾಡೋಕೆ ಹೊರಟಿದೆ ಕೇಂದ್ರ ಸರ್ಕಾರ. ಈ ಕಾಯ್ದೆಯಿಂದ ಸೋಷಿಯಲ್ ಮೀಡಿಯಾಗೂ ಕೂಡ ಇನ್ಮುಂದೆ ಯಾವುದಾದ್ರೂ ಒಂದು ID ಲಿಂಕ್ ಮಾಡೋದು ಕಡ್ಡಾಯವಾಗುತ್ತೆ ಅನ್ನುತ್ತೆ ಕೆಲವೊಂದು ಮೂಲಗಳು. ಹಾಗಾಗಿ ಈ ಫೇಕ್ ID ಕ್ರಿಯೇಟ್ ಮಾಡಿ ಸೈಬರ್ ಕ್ರೈಮ್ ಮಾಡೋರಿಗಿರ್ಬೋದು, ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಥ್ರೂ ಜನರಿಗೆ ವಂಚನೆ ಮಾಡೋದಿರ್ಬೋದು, ಅಥವಾ ಬ್ಯಾಡ್ ಕಮೆಂಟ್ಸ್ಗಳನ್ನು ಹಾಕೋರಿಗೂ ಕೂಡ ಈ ಒಂದು ರೂಲ್ಸಿಂದ ತುಂಬಾ ಕಡಿವಾಣ ಹಾಕುತ್ತೆ ಎನ್ನಲಾಗ್ತಿದೆ ಈ ಹೊಸ ರೂಲ್ಸ್. ಇನ್ನು ಎಸ್ಪೆಷಲಿ ಪೋಷಕರಿಗೆ ಯಾವ ಥರ ಸಹಕಾರಿ ಆಗುತ್ತೆ ಅಂತ ನೋಡೋದಾದ್ರೆ, 18 ವರ್ಷದ ಕೆಳಗಿನ ಮಕ್ಕಳು ಸೋಷಿಯಲ್ ಮೀಡಿಯಾ ಎಂಟರ್ ಆಗಬೇಕಾದ್ರೆ ಪೋಷಕರ ಅನುಮತಿ ಕಡ್ಡಾಯ ಆಗುತ್ತೆ. ಅಂದರೆ 18 ವರ್ಷ ಕೆಳಗಿನ ಮಕ್ಕಳು ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ತಮ್ಮ ಅಕೌಂಟನ್ನು ಓಪನ್ ಮಾಡ್ತಾರೆ ಅಂದರೆ ಅಲ್ಲಿ ಅವರಿಗೆ ಒಂದು ಹೊಸ ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಆ ಚೆಕ್ ಲಿಸ್ಟಲ್ಲಿ ಪೇರೆಂಟ್ ಕನ್ಸೆಂಟ್ ಪಾಸ್ವರ್ಡ್ ಫಿಲ್ ಮಾಡಬೇಕಾಗತ್ತೆ. ಇನ್ನು ವೆರಿಫಿಕೇಷನ್ ವ್ಯವಸ್ಥೆ ಹೇಗಿರಬೇಕು, ಯಾವ ಥರ ಇರಬೇಕು ಅನ್ನೋದನ್ನು ಇನ್ನೂ ಕೂಡ ಫಿಕ್ಸ್ ಮಾಡಿಲ್ಲ. ಈ ಆಯ್ಕೆಯನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಿಗೆ ಬಿಟ್ಟುಕೊಡಲಾಗಿದೆ. ಒಟ್ಟಾರೆಯಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಲೇಬೇಕು ಅಂದರೆ ಒಂದು ID ಪ್ರೂಫನ್ನು ಕೇಳುತ್ತೆ. ಸೊ ಇದು ಅಥೆಂಟಿಕೇಷನ್ಗೆ ಹೆಲ್ಪ್ ಆಗೋದಂತೂ ಖಂಡಿತ. ಇನ್ನು ಇದನ್ನು ಲೈಟಾಗಿ ತಗೊಂಡು ಸುಳ್ಳು ಮಾಹಿತಿಗಳನ್ನು ಏನಾದರೂ ಕೊಟ್ಟರೆ, ಫಾರ್ ಎಕ್ಸಾಂಪಲ್ 18 ವರ್ಷದ ಕೆಳಗಿನ ಮಕ್ಕಳು 18 ವರ್ಷ ಆಗಿದೆ ಅಂತ ಸುಳ್ಳು ಮಾಹಿತಿ ಕೊಟ್ಟು ಪೇರೆಂಟ್ಸ್ ಪರ್ಮಿಷನನ್ನು ತಾವೇ ಕೊಟ್ಕೊಂಡು ಮಿಸ್ಯೂಸ್ ಮಾಡಿದರೆ ಇನ್ ಫ್ಯೂಚರ್ ಏನಾದರೂ ಪ್ರಾಬ್ಲಮ್ ಆದರೆ ಮಕ್ಕಳು ಪ್ರಾಬ್ಲಮನ್ನು ಅನುಭವಿಸ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಪೇರೆಂಟ್ಸಿಗೂ ಕೂಡ ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಅವರು ಕಾನೂನಿನ ಕೆಲವು ಶಿಕ್ಷೆಗಳಿಗೆ ಗುರಿಯಾಗಬೇಕಾಗತ್ತೆ, ಫೈನನ್ನು ಕೂಡ ಕಟ್ಟಬೇಕಾಗತ್ತೆ. ಹಾಗಾಗಿ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದು ಎಲ್ರಿಗೂ ಕೂಡ ಅನಿವಾರ್ಯ ಆಗಿದೆ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಏನಾದರೂ ಲೈಟಾಗಿ ತಗೊಂಡ್ರೆ ಅವರಿಗೂ ಕೂಡ ಹೆವಿ ಫೈನ್ ಕಟ್ಟುವಂಥ ಸಂದರ್ಭ ಬರುವುದು ಅಂತೂ ಖಂಡಿತ. ಎನಿವೆ, ಈ ಥರದೊಂದು ಸ್ಟ್ರಿಕ್ಟ್ ಕಾನೂನು ನಮ್ಮ ದೇಶದಲ್ಲಿ ಬಹಳಷ್ಟು ಅಗತ್ಯ ಇತ್ತು. ನಮ್ಮ ಯುವಕರು, ನಮ್ಮ ಈ ಒಂದು ಟೀನೇಜ್ನ ಮಕ್ಕಳು ತುಂಬಾ ದಾರಿ ತಪ್ತಾ ಇರುವಂಥ ಈ ಹೊಸ್ತಿಲಲ್ಲಿ ಇಂಥ ಕಾನೂನು ತುಂಬಾ ಅಗತ್ಯತೆ ಇದೆ. ಇದನ್ನು ಪೇರೆಂಟ್ಸ್ಗಳು ತುಂಬಾ ಕೇರ್ಫುಲ್ ಆಗಿ, ತುಂಬಾ ಸೀರಿಯಸ್ ಆಗಿ ತಗೊಂಡು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ, ಸ್ನೇಹಿತರೆ, ಈಗಾಗಲೇ ಸರ್ಕಾರ ಈ ಕಾಯ್ದೆಯ ಡ್ರಾಫ್ಟನ್ನು ಬಿಟ್ಟಿದೆ ಮತ್ತು ಜನರ ಅನಿಸಿಕೆ ಅಭಿಪ್ರಾಯಗಳಿಗಾಗಿ ಕಾಯ್ದಿರಿಸಿದೆ. ಫೆಬ್ರವರಿ 18th ಈಸ್ ದ ಡೆಡ್ಲೈನ್. ಸೊ ಆದಷ್ಟು ಬೇಗ ಈ ಕಾನೂನು ಜಾರಿಯಾಗಲಿ. ಈ ಕಾನೂನು, ಈ ರೂಲ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.